ಹಾಕ್ಕೊಳ್ಳಿ, ಅದು ಚೆನ್ನಾಗೇ ಕಾಣ್ತಿತ್ತು ಇಷ್ಟೋ ತನಕ. ಗ್ರೀನ್ ಮಿಕ್ಸ್ ಏನು ಹಾಕ್ಕೊಳ್ಳಿ. ಸರಿ ಕಾಣ್ತೈತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಎಲ್ಲ ಮನೆಗೆ ಹೋಗ್ಬೇಕು, ಹಂಗಾಗಿದೆ. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಫುಲ್ ಕಾಣ್ತಿದೆಯಾ? ಇಲ್ಲ. ನೈಟು ಸರಿಯಾಗಿ ನಿದ್ದೆ ಮಾಡಿಲ್ಲ. ಮುಖ ನೋಡಿ ಹೆಂಗೆ ಕಾಣ್ತಿದೆ. ಸುಮಾರು 2 ಗಂಟೆ ಆದರೂ ನಿದ್ದೆ ಬಂದಿಲ್ಲ. ಶೆಕೆಗೆ ಯಾಕೋ ನೈಟ್ ನಿದ್ದೆನೇ ಬರಲ್ಲ. ಮತ್ತೆ ಬೆಳಗ್ಗೆ 5-6 ಗಂಟೆಗೆ ಎದ್ದಿರೋದು, 6:11ಕ್ಕೆ. ಓಕೆ, ನಾವು ರೆಡಿ ಆಗಿದ್ದೀವಿ. ಈಗ ಹೊರಡ್ತಾ ಇರೋದು. ಆಧಾರ್ ಕಾರ್ಡ್ ಅದರಲ್ಲೇ ಇಡು. ಅದು ವ್ಯಾನಿಟಿ ಚೆನ್ನಾಗಿಲ್ಲ, ಅದು ಅರ್ಧೇ ಹೋದಂಗಾಯ್ತು. ಇದಕ್ಕೆ ಇಟ್ಕೋಬೇಕು, ಇಲ್ಲಾಂದ್ರೆ ಆ ವ್ಯಾನಿಟಿಗೆ ಇಟ್ಕೊಳ್ಳೋಣ. ಹೌದು, ಫಾರಿನ್ ಆಂಟಿ ಕೊಟ್ಟಿರಿ. ಅದರೊಳಗೆ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡು, ಆಮೇಲೆ ಇದೊಂದು ವಾಚ್ ಹಿಡಿದು. ವಾಚ್ ಶೆಲ್ಲ ಹೋಗ್ಬಿಟ್ಟಿದೆ, ಹಾಕ್ಸ್ಬೇಕು. ನಂದು ಹೋಗಿದೆ. ಅದಕ್ಕೆ ಅದೇನು ಬೇಡ ಬಿಚ್ಚಿ. ವಾಚ್ ಯಾವಾಗಲೂ ಹಾಳ. ಬೇರೆ ವಾಚ್ನೇ ತಗೋಬೋದು, ಅದಕ್ಕೆ ಶೆಲ್ ಹಾಕ್ಸೋದು. ಅದರಿಂದ ಇದರೊಳಗೆ ಅದೇ ಕಮ್ಮಿ ಆಯಿತಲ್ಲ, ಬರೀ ಜಾಸ್ತಿ ಸಾಕು ಬಿಡು ಅಷ್ಟೇ. ಏನು ಗೊತ್ತಾ? ಸರಿ ಬಾ ಫ್ರೆಂಡ್ಸ್. ಎಲ್ಲ ಕೆಲಸ ಆಯಿತು. ಗಂಟೆ 8:20 ಆಯಿತು. ಇನ್ನೂ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ನನ್ನ ಹಸ್ಬೆಂಡ್ ಬರೋಲ್ಲ, ನಾನು ತನು ಇಬ್ಬರೇ ಬಸ್ಸಲ್ಲಿ ಹೋಗಬೇಕು. ಎಲ್ಲ ಕ್ಲೀನಾಗಿದೆ. ಪಾತ್ರೆ ಎಲ್ಲ ತೊಳೆದು ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡಿದ್ದೀನಿ. ಒರೆಸಿಲ್ಲ, ಗುಡಿಸಿದ್ದೀನಿ ಅಷ್ಟೇ. ಬಾತನು ಬೇಗ ಬೋಲ್ಟ್ ಹಾಕು. ತನೂ ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾಳೆ. ತಿರುಗುತ್ತಾನು ಬ್ಯಾಕ್ ಕ್ಯಾಮ್ರಾ ಹಿಂಗೆ ಬಾ. ತನೂ ರೆಡಿ, ಚೂಡಿ ಹಾಕ್ಕೊಂಡು. ಓಕೆ, ಲಾಕ್ ಮಾಡು. ಫ್ರೆಂಡ್ಸ್, ನಮ್ಮ ಮನೆ ಹತ್ರದಿಂದ ಸ್ವಲ್ಪ ದೂರದಲ್ಲೇ ನಮಗೆ ಬಸ್ ಸಿಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ. ಸೊ ಬಸ್ಸು ಹೋಗ್ತಾ ಇದ್ದಂಗೆ ಸಿಕ್ತು. ಬಸ್ಸಲ್ಲಿ ಕೂತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ಸಿಟಿಗೆ. ನಮ್ಮ ಮನೆ ತವಿಂದ ಹೋಗೋಷ್ಟೊತ್ತಿಗೆ 1:30 1:45 ಗಂಟೆ ಆಗುತ್ತೆ. 1:45 ಗಂಟೆ ಜರ್ನಿ ನಂತರ ಇವಾಗ ನಾವು ಆ ಕಡೆ ಸೈಡು ಏನಿದೆ ಎಲೆಕ್ಟ್ರಾನಿಕ್ ಸಿಟಿ, ಇದು ಈ ಬ್ರಿಡ್ಜ್ ಮೇಲಿಂದ ಹತ್ಕೊಂಡು ಆ ಕಡೆ ಸೈಡ್ ಬಸ್ ಸ್ಟಾಪ್ಗೆ ಹೋಗಬೇಕು, ಹೆಬ್ಬಗೋಡಿಗೆ ಹೋಗೋದಕ್ಕೆ. ಇವಾಗ ನಾವು ಹೋಗ್ತಾ ಇದ್ದೀವಿ.
ಸ್ವಲ್ಪ ಮುಂದೆನಾ ಇಲ್ಲನಾ ಮತ್ತೆ ಹೋಗಿದೆ ಚಿಲ್ಲಿ ನನಗೆ. ಎರ್ಕೋಡಿ ಹೋಗುತ್ತಾ? ಅವಾಗಲೇ 5 ನಿಮಿಷ ಬಂದು ಇಂದು ಮನೆಗೆ ತಲುಪೋ ಹೊತ್ತಿಗೆ ದೊಡ್ಡ ಸರ್ಕಸೇ ಮಾಡಬೇಕು. ಆ ಕಡೆ ದಾಟಿ ಈ ಕಡೆ ಹೋಗಿ ಯಪ್ಪ ಇನ್ನು ಈ ಸಬ್ವೆ ಇದ್ರೊಳಗಡೆ ಹೋಗಿ ಎಷ್ಟು ಮೊಳ ಇದು? ಅದು 250ನಾ? 1 ಮೊಳ. ಇಟ್ಕೊಡಿ, ಚೆನ್ನಾಗಿದೆ. ನಲ್ವತ್ತು ಮಾಡ್ಕೊಳ್ಳಿ. 40 ಬರಲ್ಲ, ಕೊಡಿ. ಚಿಲ್ಲರೆ ಇಲ್ಲ. ಫೋನ್ ಪೇ ಮಾಡಲಾ? ಮಾಡಿ. ಎಲ್ಲ ಚಿಲ್ಲರೆ ಎತ್ಕೊಂಡು ಹೋಗಿ. ಆ್ಯಪಲ್ ಎಷ್ಟು? ಆ್ಯಪಲ್ ಅದೇ 200 ರೂಪಾಯಿ. 200 ರೂಪಾಯಾ? ಇದು 260, 280 ಬೇರೆ. ಬೇರೆ 250 ಆಗುತ್ತೆ. ಮುಂದೆ ನೋಡೋಣ. 200 ರೂಪಾಯಿ ಅಂತ ಅದೇನು ಅಂತ ಹೇಳ್ಕೊಳಂಗಿಲ್ಲ. ಒಂದೊಂದು ಸೂಟ್ ಹಾಕ್ತಾರೆ, ಒಂದೊಂದು ಸಣ್ಣ ಸಣ್ಣ ಅಲ್ಲಲ್ಲಿ ಡ್ಯಾಮೇಜ್. ಇದೇನು ಈ ಕಡೆ ನಿಂತಿದ್ದಾವೆ, ಆ ಕಡೆ ಹೋಗ್ತವೆ ಆಟೋ. ಹೋಗೋಣ ಆಟೋ ಹೊತ್ಕೊಂಡು.
ವಿನಾಯಕ ನಗರ ಹಾಂ 60 ರೂಪಾಯಿ ಸೀಟ್ ಆ ಕಡೆಯಿಂದ ಈ ಕಡೆಯಿಂದ ಬಾರಿ ಹೋಗ್ತಾರಲ್ಲ ಸೀಟಲ್ಲಿ ಹೋಗಲ್ವಾ ಹೋಗೋಣ 60 ರೂಪಾಯಿ ಅದೇ ಅಲ್ಲಿಂದ ಮುಂದೆ ಗಣಪತಿ ಟೆಂಪಲ್ ಹತ್ರ ಮನೆಯಿಂದ ಹೊರಟಾಗ 8:20 ಆಗಿತ್ತು. ಹೆಬ್ಗೋಡಿ ಬಸ್ ಸ್ಟಾಪ್ ತಲುಪೋಷ್ಟರಲ್ಲೇ 10:30 ಆಗೋಯಿತು. ಅಲ್ಲಿಂದ ವಿನಾಯಕ ನಗರ ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ ಆಟೋ ಹಿಡಿದು. ಹೆಬ್ಗೋಡಿ ಅಂತೂ ಯಾವಾಗಲೂ ರಶ್ ಇರುತ್ತೆ, ಜಿಗಿ ಜಿಗಿ ಅಂತ ಇರುತ್ತೆ, ನಡ್ಕೊಂಡು ಹೋಗೋದಕ್ಕೂ ಕಷ್ಟ ಆಗುತ್ತೆ, ಆ ಥರ ಇರುತ್ತೆ. ಮುಂಚೆ ಎಲ್ಲ ನಾವು ಒಂದೊಂದು ಸಲ ನಡ್ಕೊಂಡೇ ಹೋಗ್ತಾಯಿದ್ವಿ, ಇವಾಗ ನಡೆಯೋದಕ್ಕೂ ಆಗೋದಿಲ್ಲ. ಹಾಗಾಗಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಸೀಟ್ ಲೆಕ್ಕದಲ್ಲಿ ಹೋಗ್ತಾ ಇದ್ವಿ. ಇವತ್ತೇ ನಾನು 60 ರೂಪಾಯಿ ಕೊಟ್ಟು ಹೋಗ್ತಾ ಇರೋದು. ಹಾಗೆ ಅಕ್ಕರ ಮನೆ ತಲುಪಿದ್ವಿ. ಟೊಮೆಟೊ ಬಾತ್ ಮಾಡಿದ್ಲು, ಟೊಮೆಟೊ ಬಾತ್ ತಿಂದ್ಕೊಂಡು ಮಧ್ಯಾಹ್ನ ಅಲ್ಲೇ ಊಟ ಮಾಡಿಕೊಂಡು ಸಾಯಂಕಾಲ ನನ್ನ ಹಸ್ಬೆಂಡ್ ಬಂದರು ಒಂದು 7:30 ಅಷ್ಟೊತ್ತಿಗೆ. ಅಲ್ಲೇ ಊಟ ಕೂಡ ಮುಗಿಸಿದ್ವಿ. ಚಿಕನ್ ಮಾಡಿದ್ಲು, ನಮ್ಮಮ್ಮನೂ ಕೂಡ ಬಂದಿದ್ದರು. ನಮ್ಮಮ್ಮನ ಕೈಲಿ ಮಾತಾಡಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ 9 ಗಂಟೆ ಕರೆಕ್ಟಾಗಿ ಅವ್ರ ಮನೆ ಬಿಟ್ವಿ. ನಮ್ಮ ಮನೆಗೆ ಬಂದು ತಲುಪೋಷ್ಟರಲ್ಲಿ ರಾತ್ರಿ 10:30 ಆಯಿತು. ಫ್ರೆಂಡ್ಸ್, ಮನೆಗೆ ಬಂದಾಗ 10:35 ಆಯಿತು. ಮನೆಗೆ ಬಂದ್ವಿ, ಗಂಟೆ 10:35. ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ಬಂದ್ವಿ. ಇನ್ನೇನು ಮಲಗೋದಷ್ಟೇ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.